ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ವಿಷಯ ಥರ್ಡ್ ಕಿಡ್ನಿ, ಮೂರನೆಯ ಮೂತ್ರಪಿಂಡ. ಸೊ ನಾವು ಎರಡು ಮೂತ್ರಪಿಂಡಗಳನ್ನ ನಾವು ಕೇಳಿದ್ವಿ ಅಂತ ಹೇಳಿದ್ರೆ, ನಮ್ಮ ಕಿಡ್ನೀಸ್, ಎರಡು ಕಿಡ್ನೀಸ್ ಹಿಂಭಾಗದಲ್ಲಿ ಇರುತ್ತೆ, ಎರಡು ಕಿಡ್ನಿಗಳು, ಅದು ಎರಡು ಕಿಡ್ನೀಸ್ ನಮ್ಮ ಮೂತ್ರ ಪಿಂಡಗಳು ಅಂತ ನಾವು ಹೇಳ್ತೀವಿ. ಆದರೆ ಇದು ಮೂರನೆಯ ಮೂತ್ರಪಿಂಡ ಯಾವುದು? ಮೂರನೇ ಮೂತ್ರಪಿಂಡ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚರ್ಮ. ಈ ಚರ್ಮ ನಮ್ಮ ಕಿಡ್ನಿಗಳು ಅಂತ ಹೇಳಿದ್ರೆ ಮೂತ್ರಪಿಂಡದ ವಿಫಲತೆಯಾದಾಗ ಈ ಚರ್ಮ ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಮತ್ತು ಸ್ವಲ್ಪ ಸಹಕಾರವನ್ನು ನಾವು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದ್ರೆ ಈ ಮೂರನೆಯ ಕಿಡ್ನಿ ನಮ್ಮ ಒಂದು ಎರಡು ಕಿಡ್ನೀಸ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂತ್ರ ಜನಕಾಂಗ ಮತ್ತು ಮೂತ್ರಪಿಂಡಗಳನ್ನ ಆರೋಗ್ಯವಂತ ಸ್ಥಿತಿಗೆ ತೆಗೆದುಕೊಂಡು ಬರುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಹೀಗಾಗಿ ಥರ್ಡ್ ಕಿಡ್ನಿ ಅಂತ ಹೇಳಿದ್ರೆ ನಮ್ಮ ಚರ್ಮ. ಕಿಡ್ನಿ ಮಾಡುವಂತಹ ಎಲ್ಲ ಕೆಲಸವನ್ನ ಈ ಚರ್ಮ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಹೀಗಾಗಿ ಈ ಚರ್ಮವನ್ನು ಉಪಯೋಗಿಸಿ ನಮ್ಮ ರೋಗಗ್ರಸ್ತ ಕಿಡ್ನಿಗಳನ್ನ, ರೋಗಗ್ರಸ್ತ ಮೂತ್ರಪಿಂಡಗಳನ್ನ ಸಮಸ್ಥಿತಿಗೆ ಅಥವಾ ಆರೋಗ್ಯವಂತ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಿದೆ. ಯಾಕೆಂತ ಹೇಳಿದ್ರೆ ಈಗ ಮೂತ್ರಜನಕದಿಂದ ಮತ್ತು ಮೂತ್ರಪಿಂಡದಿಂದ ಬರ್ತಕ್ಕಂಥ ಮೂತ್ರದ ಒಂದು ಅನಲೈಸಿಸ್ ಮತ್ತು ನಮ್ಮ ಚರ್ಮದಿಂದ ಬರ್ತಕ್ಕಂಥ ಬೆವರಿನ ಅನಲೈಸಿಸ್ ಮಾಡೋದು ಅಂತ ಹೇಳಿದ್ರೆ ಅದರಲ್ಲಿ ಬಹಳಷ್ಟು ಸಮಾನಾಂತರತೆ ಕಾಣುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಈ ಥರ್ಡ್ ಕಿಡ್ನಿ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಚರ್ಮ. ಈ ಚರ್ಮವನ್ನ ಉಪಯೋಗಿಸಿ ನಾವು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ. ಸೊ ಈಗ ರಿಸರ್ಚ್ ಅಲ್ಲಿ ಏನ್ ಕಂಡು ಬಂದಿದೆ ಅಂತ ಹೇಳಿದ್ರೆ, ಕಿಡ್ನಿಗಳು ಫೇಲ್ ಆಗಿದೆ ಅಂತ ಹೇಳಿದ್ರೆ, ಕಿಡ್ನಿಗಳು ಕೆಲಸ ಮಾಡದೇ ಇರುವಂತಹ ಸಂದರ್ಭದಲ್ಲಿ ನೀವು ಚರ್ಮವನ್ನ ಕಿಡ್ನಿಯ ಕೆಲಸ ಮಾಡುವ ಹಾಗೆ ಪ್ರೇರೇಪಣೆ ಮಾಡಿದ್ರಿ ಅಂತ ಹೇಳಿದ್ರೆ ಹೇಗೆ ಮಾಡೋದು ಅಂತ. ಪ್ರೇರೇಪಣೆ ಹೇಗೆ ಮಾಡುವುದು? ಸೊ ಹೇಗೆ ಮಾಡುವುದು ಅಂತ ಹೇಳಿದ್ರೆ, ಹಾಟ್ ವಾಟರ್ ಬಾತ್ ಅಂತ ಹೇಳಿದ್ರೆ ಒಂದು ಟಬ್ನಲ್ಲಿ, ಬಾತ್ರೂಮ್ ಅಲ್ಲಿ ಇರುವಂತಹ ಟಬ್ನಲ್ಲಿ ನೀರನ್ನ 40 ರಿಂದ 42 ಡಿಗ್ರಿಯ ಬಿಸಿಯಾಗಿರುವಂತಹ ನೀರನ್ನು ಹಾಕಿ ಅದರಲ್ಲಿ ಕತ್ತಿನವರೆಗೆ ನೀವು ಆ ನೀರಲ್ಲಿ 1 ಅಥವಾ 2 ಗಂಟೆಯ ಸಮಯ ಇದಿದೆ ಆಯಿತು ಅಂತ ಹೇಳಿದ್ರೆ ಕಿಡ್ನಿ ಮಾಡುವಂತಹ ಕೆಲಸವನ್ನ ಈ ಚರ್ಮ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ಕಿಡ್ನಿ ಮಾಡುವಂತಹ ಕೆಲಸವನ್ನ ಚರ್ಮ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಕಿಡ್ನಿಗೆ ಬಹಳಷ್ಟು ವಿಶ್ರಾಂತಿ ಸಿಕ್ಕುತ್ತೆ ಮತ್ತು ಆ ಕಿಡ್ನಿಗಳು ಪುನರ್ಜನಿತವಾಗುವಂತಹ ಶಕ್ತಿಯೂ ಸಹಿತ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಕಿಡ್ನಿಗಳು ಪುನರ್ಜನಿತವಾಗುತ್ತೆ ದೇಹದಲ್ಲಿ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹಾಗಾಗಿ ಥರ್ಡ್ ಕಿಡ್ನಿ ಅಂತ ಹೇಳಿದ್ರೆ ನಮ್ಮ ಚರ್ಮವನ್ನು ಉಪಯೋಗಿಸಿ ನಮ್ಮ ಎರಡು ಕಿಡ್ನಿಗಳನ್ನ ಆರೋಗ್ಯವಂತ ಸ್ಥಿತಿಗೆ ತರಬಹುದು ಮತ್ತು ಆರೋಗ್ಯವಂತ ಕಿಡ್ನಿಗಳು ನಮ್ಮ ದೇಹವನ್ನ ಆರೋಗ್ಯಯುತವಾಗಿ ಇಡಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೇನೆ. ಸೊ ಹೀಗಾಗಿ ಈಗಿನ ಸಮಯದಲ್ಲಿ ಕಿಡ್ನಿ ರೋಗಗಳು ಬಹಳಷ್ಟು ಆಗ್ತಾ ಇದೆ ಮತ್ತು ಕಿಡ್ನಿ ಫೇಲ್ಯೂರ್ಸ್ ಆದವರು ಡಯಾಲಿಸಿಸ್ಗೆ ಬಹಳಷ್ಟು ಒಳಪಡ್ತಾ ಇದ್ದಾರೆ. ಸೊ ಹೀಗಾಗಿ ನೀವು ನ್ಯಾಚುರಲ್ ಡಯಾಲಿಸಿಸ್ ಅಂತ ಹೇಳಿದ್ರೆ ಬಿಸಿನೀರಿನ ಒಂದು ಟಬ್ನಲ್ಲಿ ನೀವು ದಿನಂಪ್ರತಿ
ಬಿಸಿ ಎಷ್ಟು ಬಿಸಿ ಇರಬೇಕು ನೀರು ಅಂತ ಹೇಳಿದ್ರೆ 38ರಿಂದ 42 ಡಿಗ್ರಿಯ ಮಧ್ಯದಲ್ಲಿ ಈ ಬಿಸಿ ನೀರು ಇರಬೇಕು. ಈ ನೀರು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಚರ್ಮವನ್ನ ನಮ್ಮ ಕಿಡ್ನಿಗಳ ಕೆಲಸ ಮಾಡುವ ಹಾಗೆ ಮಾಡಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರತಕ್ಕಂಥ ಕಲುಷಿತಗಳನ್ನು ಹೊರಗೆ ಹಾಕಿ ಮತ್ತು ಕಿಡ್ನಿಗಳಿಗೆ ಒಂದು ವಿಶ್ರಾಂತಿಯನ್ನು ಕೊಟ್ಟು ಆ ಕಿಡ್ನಿಗಳು ಪುನರ್ಜನಿತವಾಗುವ ಹಾಗೆ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇರುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಹೈಪ್ ಮಾಡಿ, ಬಹಳಷ್ಟು ಜನಕ್ಕೆ ಇದರ ಒಂದು ಮಾಹಿತಿ ತಲುಪಲಿ ಅಂತ ಹೇಳ್ತಾ ಇದರ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.